ಡಿವಿ ಸದಾನಂದ ಗೌಡರ ಮನವೊಲಿಕೆ ಯಶಸ್ವಿಯಾಗಿದೆ. ಮುನಿಸಿಕೊಂಡಿದ್ರು, ಟಿಕೆಟ್ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಮೊದಲು ಕೊಡ್ತೀನಿ ಅಂತ ಹೇಳಿ ಅವರೇ ಹೇಳಿ ಆ ನಂತರ ಲಾಸ್ಟ್ ಮೂಮೆಂಟ್ ನಲ್ಲಿ ಮಿಸ್ ಮಾಡಿದ್ರು ಅಂತ ಹೇಳಿ ಬೇಜಾರಾಗಿದ್ರು ಡಿವಿ ಸದಾನಂದ ಗೌಡ. ಕಾಂಗ್ರೆಸ್ ಸೇರೋದಕ್ಕೆ ಅವರಿಗೆ ಆಫರ್ ಬಂದಿದೆ ಅನ್ನುವಂತಹ ಮಾತಿತ್ತು. ಆ ಆಫರ್ ಬೆನ್ನಲ್ಲೇ ಮನವೊಲಿಸುವಲ್ಲಿ ಸದ್ಯ ಬಿಜೆಪಿಯ ನಾಯಕರು ಯಶಸ್ವಿಯಾಗಿದ್ದಾರೆ. ಡಿವಿಎಸ್ ಪ್ರಕರಣದಲ್ಲಿ ಹಿರಿಯ ಆರ್ಎಸ್ಎಸ್ ನಾಯಕರು ಮಧ್ಯಸ್ಥಿಕೆಯನ್ನ ವಹಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು ಬಿಜೆಪಿ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಮುನಿಸಿಕೊಂಡಿದ್ದಂತಹ ಸದಾನಂದ ಗೌಡ ಅವರ ಅಸಮಾಧಾನಕ್ಕೆ ಮದ್ದರೆದಿದ್ದ ಹೇಗೆ ಅಂತ ಹೇಳಿ. ವಿದ್ಯಾಶ್ರೀ, ಏನು ಬೆಂಗಳೂರಿನ ನಾರ್ತ್ ಟಿಕೆಟ್ಗೆ ಆಕಾಂಕ್ಷಿ ಆಗಿದ್ದಂತ ಸದಾನಂದ ಗೌಡರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನೀಡಲಿಕ್ಕೆ ಹಿಂದೇಟ್ ಹಾಕಿತ್ತು. ಜೊತೆಗೆ ಈ ಒಂದು ಕ್ಷೇತ್ರಕ್ಕೆ ಹಾಲಿ ಕೇಂದ್ರ ಸಚಿವ ಆಗಿರುವಂತಹ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿತ್ತು. ಇದರಿಂದ ಸಾಕಷ್ಟು ಅಸಮಾಧಾನಗೊಂಡಿದ್ದಂತ ಸದಾನಂದ ಗೌಡರು ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಒಂದು ಬೇಸರವನ್ನ ಒಂದು ಕಾಂಗ್ರೆಸ್ ಲಾಭವಾಗಿ ಒಂದು ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ಪ್ಲಾನ್ ಗಳನ್ನ ಮಾಡಿ ಏನು ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ಶಾಸಕ ಅಶೋಕ್ ರೈ ಮುಖಾಂತರ ಡಿವಿ ಸದಾನಂದ ಗೌಡರನ್ನ ಸಂಪರ್ಕ ಮಾಡಿ ಅವರಿಗೆ ಒಂದಷ್ಟು ಆಫರ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅದರಲ್ಲೂ ಕೂಡ ಒಕ್ಕಲಿಗ ಡಾಮಿನೇಟ್ ಕ್ಷೇತ್ರಗಳಾಗಿರುವಂತಹ ಮೈಸೂರು, ಚಿಕ್ಕಬಳ್ಳಾಪುರ ಜೊತೆಗೆ ಬೆಂಗಳೂರು ನಾರ್ತ್ ನಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ತಾವು ಟಿಕೆಟ್ ಅನ್ನ ಕೊಡ್ತೇವೆ, ತಾವು ಕಾಂಗ್ರೆಸ್ ಸೇರ್ಪಡೆ ಆಗಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ವು. ಇದಕ್ಕೂ ಕೂಡ ಸದಾನಂದ ಗೌಡರು ಸಕಾರಾತ್ಮಕವಾಗಿ ಎಲ್ಲ ಒಂದ್ ಕಡೆ ಸ್ಪಂದಿಸಿದ್ರು. ಆದ್ರೆ ಈ ಒಂದು ಬೆಳವಣಿಗೆಗಳಾದ ನಂತರ ಆರ್ಎಸ್ಎಸ್ ನಾಯಕರು ಮಧ್ಯಪ್ರವೇಶ ಮಾಡಿರುವಂತದ್ದು, ಅದರಲ್ಲೂ ಕೂಡ ದತ್ತಾತ್ರೇಯ ಹೊಸಬಾಳೆ ಜೊತೆಗೆ ಮುಕುಂಜಿ ಅವರು ಈ ಒಂದು ಪ್ರಕರಣದಲ್ಲಿ ಮಧ್ಯಸ್ಥಿಕೆ ವಹಿಸಿ ಸದಾನಂದ ಗೌಡರನ್ನ ಮನವೊಲಿಸೋದಕ್ಕೆ ಯಶಸ್ವಿ ಆಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಸದಾನಂದ ಗೌಡರ ಒಂದು ಏನು ಘಟನೆ ಇದೆ, ಇದರಲ್ಲಿ ಬಿಜೆಪಿಯ ನಾಯಕರು ನಡ್ಕೊಂಡಿರುವಂತಹ ಒಂದು ವಿಚಾರ ಏನಿದೆ ಅದಕ್ಕೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ತಮ್ಮ ಹಿತರಕ್ಷಣೆಯನ್ನ ಕಾಯೋಕೆ ನಾವು ಸ್ವತಃ ಆರ್ಎಸ್ಎಸ್ ನಾಯಕರು ರೆಡಿ ಇದ್ದೇವೆ. ಮುಂದಿನ ದಿನಗಳಲ್ಲಿ ಏನು ಬಿಜೆಪಿ ಪಕ್ಷದಲ್ಲಿ ಹಿರಿಯ ನಾಯಕರಿಗೆ ಆಗ್ತಿರುವಂತಹ ಏನು ಒಂದು ಸನ್ನಿವೇಶಗಳಿದೆ, ಅವಮಾನ ಆಗುವಂತ ಸನ್ನಿವೇಶಗಳು ಆ ರೀತಿ ಆಗದೇ ಇರುತ್ತೆ ನಾವು ನೋಡ್ಕೊಳ್ತೇವೆ. ತಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗಬಾರ್ದು, ತಾವು ಬಿಜೆಪಿಯಲ್ಲೇ ಇರಬೇಕು. ಯಾಕಂದ್ರೆ ತಾವು ಮುಖ್ಯಮಂತ್ರಿ ಆಗಿ ಸೇವೆ ಸಲ್ಲಿಸಿದ್ರಿ, ಜೊತೆಗೆ ತಾವು ಏನು ಕೇಂದ್ರ ಸಚಿವರಾಗಿ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ರೆ ತಮಗೆ ಪಕ್ಷ ಎಲ್ಲವೂ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಏನು ಪಕ್ಷದಲ್ಲಿ ಹಿರಿಯ ನಾಯಕರಿಗೆ ಆಗ್ತಿರುವಂತಹ ಅವಮಾನಗಳನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಮಾಜಿ ಒಂದು ಕೇಂದ್ರ ಸಚಿವರಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡರು ಈ ಒಂದು ಮನವೊಲಿಕೆಗೆ ಒಂದು ಒಪ್ಪಿಗೆಯನ್ನ ಸೂಚಿಸಿ ಕಾಂಗ್ರೆಸ್ ಕೊಟ್ಟಿರುವಂತಹ ಆಫರ್ ಅನ್ನ ತಿರಸ್ಕರಿಸಿದ್ದಾರೆ. ಈಗ ಬಿಜೆಪಿಯಲ್ಲೇ ಮುಂದುವರಿಯೋದಕ್ಕೆ ಅವರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.